ಅಲ್ಲಿ ಗಾಡಿ ಎಲ್ಲ ಡ್ರೈವರು ಶಿವರಾತ್ರಿ ಹಬ್ಬದಿಂದ ಗೊಬ್ಬರ ಹಾಕಿರ್ತಾರೆ ಹೊಲಕ್ಕೆ. ಯಾರು ಬೆಳೆ ಹಾಕಲ್ಲ. ಇವತ್ತು ಇವಳಿಗೆ ಮರಿ ಕೊಟ್ಟೆ ಆಮೇಲೆ ಈಗ ಬೆಳಿಗ್ಗೆಯಿಂದನೇ ಗೊಬ್ಬರ ಹಾಕಿ ಬೆಳೆ ನಮ್ಮ ಹುಡುಗಿ ಸಿಗ್ಲಿ ಅಂತಾನೆ ಆದಿರೋದು. ಹರ್ಕೊಂಡಿದ್ರೆ ಬನ್ನಿ ಹೂವು ಕೊಡ್ತೇನೆ ದೇವರು ಬನ್ನಿ ಮೀನ್ಸ್ ಈ ವರ್ಷ ಇವತ್ತಿಗೆ 18 ವರ್ಷ ಆಯ್ತು ನನ್ಗೆ. ಕೂಳ ಮರಿ ಹೊಡೆದು ಅದನ್ನ ಸ್ಟ್ರಾಂಗ್ ಮಾಡ್ತಾರೆ ಎಡೆ. ದೇವ್ರು ಯಾವ ತಾಯಿ ಬರೋದು ನಿಮ್ಮ ಗೋಡ್ನಳ್ಳಿ ಮಾರಮ್ಮ ಅಂತ ನಮ್ಮ ಗ್ರಾಮ ದೇವ್ರು ಕಂಪ್ಲಾಪುರದ್ದು. ನೀವು ದೇವ್ರು ಬರ್ತಿರೋದು ನಿಮ್ಗೆ ಬಂದಾಗ ನಿಮ್ಗೆ ಏನ್ ಫೀಲ್ ಆಗುತ್ತೆ? ಬರಕ್ಕಿಂತ ಮುಂಚೆ ಹೆಂಗಿರುತ್ತೆ? ಗೈಸ್ ನೋಡಿದ್ರಲ್ಲ ಆ ದೇವಸ್ಥಾನದಲ್ಲ ಇವತ್ತು ಜಾತ್ರೆ ಆಯ್ತಲ್ಲ, ಆ ಜಾತ್ರೆ ಆಗೋ ಟೈಮಲ್ಲಿ ಇವ್ರ ಮೇಲೆ ದೇವ್ರು ಬಂದಿದ್ದು. ಇವ್ರ ಹೆಸರು ಸೋಮು ಅಂತ, ನಮ್ಮ ರಂಗಣ್ಣವ್ರ ತಮ್ಮ. ಆಯ್ ಬ್ರೋ ಅಂತ. ಇವಾಗ ದೇವ್ರು ಬಂತಲ್ಲ, ಅದು ಯಾವ ದೇವರು, ಎಷ್ಟು ಮೀನ್ಸ್ ಎಷ್ಟೇ ಜನ್ರೇಷನ್ ನೀವು ದೇವ್ರು ಬರ್ತಿರೋದು ನಿಮ್ಗೆ ಬಂದಾಗ ನಿಮ್ಗೆ ಏನ್ ಫೀಲ್ ಆಗುತ್ತೆ? ಬರಕ್ಕಿಂತ ಮುಂಚೆ ಹೆಂಗಿರುತ್ತೆ ಅಂತೇಳಿ. ಏನಿಲ್ಲ ಬ್ರೋ, ಅದೇ ನಮ್ದು ತಲಾಂತರದಿಂದ ಈಗ ನನ್ನ ತಂದೆ ಮಾಡ್ತಿದ್ದು. ಇವತ್ತು ಅವ್ರ ತಂದೆ ಮಾಡ್ತಿದ್ದು. ಈಗ ಹಂಗೆ ಪೀಳಿಗೆಗಳು ತಲಾಂತರದಿಂದ ಐತೆ ದೇವಸ್ಥಾನ. ಇದು 5ನೇ ಜನರೇಷನ್. ನೀವು ಜಾಸ್ತಿನೇ ಆಗೈತೆ ಹೊರತು ಕಮ್ಮಿ ಆಗಿಲ್ಲ. ನಮ್ಗೆ ಗೊತ್ತಿರೋದು 5ನೇ ಜನರೇಷನ್. ಈಗ ನಮ್ಗೇನಿಲ್ಲ, ನಾವು ಅಲ್ಲಿ ಬುತ್ತಿ ಒಬ್ಬತ್ಕೊಂಡಿರ್ತೀವಲ್ಲ, ಅದಕ್ ಕೊಡ್ತಾರೆ ಎಡೆ. ನಾವು ಮರಿ ಕಡೆ ಅದು ನಾವು ಮಡಿಯಿಂದ ಹಸ್ಕೊಂಡಿದ್ದೀನಿ. ನಮ್ಮ ಅಣ್ಣ ರಂಗಣ್ಣ ಎಡೆ ಮಾಡ್ಕೊಡ್ತಾನೆ. ನಾನ್ ಪೂಜಾರಿ ಆಗಿದ್ದೀನಿ. ಅಂದ್ರೆ ನನ್ನ ತಂದೆ ಮಾಡ್ತಿದ್ದ ಪೂಜೆ ನಾನ್ ಮಾಡ್ತಾ ಇರೋ ಕಾರಣದಿಂದ ನಾನು ಅವ್ರು ಕೊಟ್ಟಿದ್ನ ಎಡೆ ಹೊತ್ಕೊಯ್ತೀವಲ್ಲ, ಆ ಬುತ್ತಿಗೆ ಅವ್ರ ಮರಿ ಕಡೆಯೋದು. ಬುತ್ತಿಗೆ ಅದ್ರ ತಲೆ ಮೇಲೆ ನಾವು ಒಣ್ಕೊಂಡಿರ್ತೀವಲ್ಲ, ಆಮೇಲೆ ಆ ತಾಯಿ ಪೂಜಾರು ದುಪ್ಪ ಹಾಕ್ತಿವಲ್ಲ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಅವ್ರಿಗೆ ಮರಿ ಕಡ್ದಿ, ಹೆಜ್ಜೆಗೆ ಒಂದು ಮರಿ ಕಡ್ದಿ. ಈಗ ನಮ್ಮೂರಲ್ಲಿ ಏನು ಅಂದ್ರೆ ಶಿವರಾತ್ರಿ ಹಬ್ಬದಿಂದ ಗೊಬ್ಬರ ಹಾಕಿರ್ತಾರೆ ಹೊಲಕ್ಕೆ. ಯಾರು ಬೆಳೆ ಹಾಕಲ್ಲ. ಇವತ್ತು ಇವಳಿಗೆ ಮರಿ ಕೊಟ್ಟೆ ಆಮೇಲೆ ಈಗ ಬೆಳಿಗ್ಗೆಯಿಂದನೇ ಗೊಬ್ಬರ ಹಾಕಿ ಬೆಳೆ ಕೊಡ್ತಾರೆ, ಬೆಳೆ ಹಾಕ್ತಾರೆ. ಹೊಗೆ ಸೊಪ್ಪು ಅಲ್ಲಿ ಮತ್ತೆ ಅಲ್ಲಿ ಏನೇ ಆದ್ರೂ ಈ ಹಬ್ಬ ಕಳೆದ ಮಾರನೇ ಬೆಳಿಗ್ಗೆಯಿಂದನೇ ಹಾಕೋದು. ಇಲ್ಲಿವರೆಗೂ ಹಾಕೋದಿಲ್ಲ ಯಾರು. ಶಿವರಾತ್ರಿ ಹಬ್ಬದಿಂದ ಹಿಂದಕ್ಕೆ ಯಾರು ಹಾಕಿರ್ತಾರೆ ಅಷ್ಟೇ ಲಾಸ್ಟ್ ಕ್ಲೋಸ್. ಅದ್ರ ಮೇಲೆ ಯಾರು ಹಾಕೋದಿಲ್ಲ. ಈಗ ಹಬ್ಬ ಕಳೆದ ಆಮೇಲೆ ಹಾಕ್ಬೇಕು. ನಾಳೆಯಿಂದ ಗೊಬ್ಬರ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಕೊಡಲ್ಲ, ಕೊಡಂಗಿಲ್ಲ. ಇವಾಗ ನೀವು 3 ಜನ ತಮ್ದಿರಲ್ಲ ಬ್ರೋ, 3 ಜನದಲ್ಲಿ ನಿಮ್ಗೆ ಬರೋದು ತಾಯಿ ಅಂದ್ರೆ ಅದೇ ನಮ್ ಚಿಕ್ಕ ವಯಸ್ಸಿಂದನೂ ನಾನೇ ಮಾಡ್ತಾ ಇರೋದು ಪೂಜೆ. ನೀವು ಆಗ್ಲಿಂದ ನಾನು ಸರಿ ಸುಮಾರು 8 ವರ್ಷದಿಂದ ಮಾಡ್ತಾ ಇದ್ದೀನಿ. ಅವಾಗಿಂದ ದೇವ್ರಿಗೆ ಹೊಳ್ದಿರೋದು. ಯಾವ ದೇವ್ರು ಯಾವ ತಾಯಿ ಬರೋದು ನಿಮ್ಮ? ಗೋಡ್ನಳ್ಳಿ ಮಾರಮ್ಮ ಅಂತ ನಮ್ಮ ಗ್ರಾಮ ದೇವ್ರು ಕಂಪ್ಲಾಪುರದ್ದು. ಇಲ್ಲಿ ಫೇಮಸ್ ನಮ್ಮೂರ್ಗೆ. ಏನಂದ್ರೆ ಆಗಿನ ಕಾಲದಿಂದ ತಲಾಂತರದಿಂದ ಅಲ್ವಾ, ಈಗ ಅಜ್ಜ ಕಾಲದಿಂದನೂ ನಡೀತಾರಲ್ಲ, ಎಲ್ಲಾ ಭಕ್ತಿ ಭಯ ಪಡ್ತಾರೆ ನಮ್ಮೂರಲ್ಲಿ. ಯಾರೇ ಆದ್ರೂ ಮರ್ಯಾದೆ ಕೊಡ್ತಾರೆ, ಫ್ರೆಶ್ ಚೆನ್ನಾಗ್ ಕೊಡ್ತಾರೆ. ನಮ್ ಮನೆಯವ್ರ ಕಣ ಮರ್ಯಾದ ನಮ್ ಗ್ರಾಮ ದೇವ್ರು ಅಂದ್ಬಿಟ್ಟು ಈಗ ನೋಡಿದ್ರಲ್ಲ ಬಾಳ ಇಡೀ ಊರು ಅವರೆಲ್ಲ ಎದುರ್ತಾರೆ. ಫಸ್ಟ್ ಆಫ್ ಆಲ್ ನಮ್ಗೆ ಅಂದ್ರೆ ಅದು ವೃತ್ತಿ. ಅವಳು ನಮ್ಮ ಹಿಂದೆ ತಾಯಿ ಇರೋದಕ್ಕೆ ಅವ್ರ ಪೂಜೆ ಧೂಪ್ತಾಗಿ ಹಾಕ್ತಿರಿ ಅಂದ್ರೆ ನಮ್ಗೆ ಮರ್ಯಾದೆ ಕೊಡ್ತಾರೆ. ಇವಾಗ ನಿಮ್ಮ ತಂದೆಗೆ ಬರ್ತಿತ್ತ, ನೀವು ನೋಡಿದ್ರ ಅದನ್ನ? ನಮ್ ತಂದೆ ತೀರೋದಾದ್ಮೇಲೆ ನಮ್ಗೆ ನಾವು ಎಡೆ ಹೊತ್ಕೊ ಹೋಗಕ್ಕೆ ಬೇಕು ಅಂತಾನೆ ಅವರೇ ಮಾಡಿಸ್ಕೊಂಡಿದ್ದು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗುತ್ತಿಗೆ ಇಡಿಸ್ತಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗುತ್ತಿಗೆ ಇಡಿಸಿ ಆಮೇಲೆ ದೇವಸ್ಥಾನ ಅವರೇ ಎಲ್ಲ ಮಾಡಿ ಅವರೇ ಗ್ರಾಮದವರೇ ಮಾಡಿ ಗುತ್ತಿಗೆ ಇಡಿಸಿ ಎಡೆ ಹೊತ್ಕೊ ಹೋಗಕ್ಕೆ ಅವ್ರಿಗೆ ಬೇಕೇ ಬೇಕು. ಎಡೆ ಅಂದ್ರೆ ಏನು? ಅದೇ ಬುತ್ತಿ ಮಾಡ್ತೀವಲ್ಲ, ಅದು ಊಟ ಪ್ರಸಾದ ಕೊಟ್ರಲ್ಲ, ಅಡಿಗೆ ಅದು ನಮ್ಮ ಅಣ್ಣ ಮಾಡ್ತಾರೆ. ನಂಗೆ ಚಿಕ್ಕ ವಯಸ್ಸಿಂದ ನಾನ್ ಮಾಡಿಲ್ಲ, ನನ್ಗೆ ಗೊತ್ತಿಲ್ಲ, ನಾನ್ ಮಾಡೋದಿಲ್ಲ. ನಮ್ಮ ಅಣ್ಣ ಮಾಡ್ತಾರೆ. ರಂಗಣ್ಣನೇ ಮಾಡೋದು. ಅದಕ್ಕೆಲ್ಲ ನೀಟಾಗಿ ಅವ್ರು ಹಸ್ಕೊಂಡಿದ್ದಿ ಮಾತಾಡೋದಿಲ್ಲ ಯಾರ ಜೊತೆನೂ ಮಾತಾಡೋದಿಲ್ಲ. ಒಂಚೂರು ಏನು ನೀರು ಗೀರು ಕುಡಿಯೋದಿಲ್ಲ. ಬಾಯಿಗೆ ಬಟ್ಟೆ ಕಟ್ಕೊಂಡು ಅವ್ರು ಮಾಡ್ತಾರೆ. ಅವ್ರು ಮಾಡಿದ್ದಾಮೇಲೆ ಅದನ್ನ ನಾವು ಬುತ್ತಿ ಕಟ್ಟಾಮೇಲೆ ಅವ್ರ ಬುತ್ತಿ ಕಟ್ಟಾಮೇಲೆ ನಾನು ನೋಡೋದು. ನನಗೂ ಗೊತ್ತಿಲ್ಲ, ನಾನು ಅಲ್ಲಿ ಬುತ್ತಿ ಹೊಡೆಯ ಗಂಟನು ನಾನು ನೋಡಿದಿಲ್ಲ ಏನ್ ಮಾಡಿರ್ತಾನೆ ಅಂತ. ಅದಾದ್ಮೇಲೆ ನಾನು ಹೊತ್ಕೊಂಡಾದ್ಮೇಲೆ ಮರಿ ಕಡಿತಾರೆ ಅಜ್ಜಿಗೊಂದ. ಅದೇ ಅಮ್ಮ ಬತ್ತಾವಳೆ ಅಂದ್ಬಿಟ್ಟು ಅವ್ರ ನಂಬಿಕೆ. ಅದು ತಾಯಿಗೆ ಬಲಿ ಕೊಟ್ರೆ ನಮ್ಮನೆ ಬೇಳ್ಗೆ ಆಯ್ತದೆ, ಬೆಳೆ ಚೆನ್ನಾಗ್ತದೆ ಅಂದ್ಬಿಟ್ಟು ಅವ್ರಿಗೆ ನಂಬಿಕೆ. ಆ ನಂಬಿಕೆಗೆ ಚೆನ್ನಾಗಿ ಕೊಡ್ತಾರೆ. ಇವಾಗ ಅದು ಗತ್ಕೆ ಹೇಳಿದ್ರಲ್ಲ, ಇತ್ಕೊಂಡ ತಕ್ಷಣ ಮೈ ಮೇಲೆ ದೇವ್ರು ಬರೋದು ನಿಮ್ಗೆ ಏನ್ ಫೀಲ್ ಆಗುತ್ತೆ? ಹಿಂಗಾದ್ರು ಏನಾಗುತ್ತೆ ನಿಮ್ಗೆ ಆ ಟೈಮಲ್ಲಿ? ಅದೇ ಫೀಲ್ ಅಂದ್ರೆ ಏನಂದ್ರೆ ಅಷ್ಟೇ, ಅವ್ರ ನಂಬಿಕೆ. ನಿಮ್ಗೆ ಗೊತ್ತಿರುತ್ತೆ ಏನು ನಡೀತಾ ಇರುತ್ತೆ, ಏನು ಅವ್ರ ವೃತ್ತಿ. ನಮ್ ವೃತ್ತಿ ಏನೋ ಅಂತ ನಮ್ಗೆ ಗೊತ್ತಿರ್ತದಲ್ಲ. ಈ ಜಾಗದಲ್ಲಿ ನಮ್ಮ ತಂದೆ ಏನ್ ಮಾಡ್ತಿದ್ರು ಆ ಕರ್ತವ್ಯ ನಾನ್ ಮಾಡ್ಲೇಬೇಕಲ್ಲ. ಅಲ್ಲ, ನಾನು ಹೇಳ್ತಿರೋದು ಇವಾಗ ಎಡೆ ಎತ್ಕೊಂಡು ದೇವ್ರ ಪೂಜೆ ಸ್ಟಾರ್ಟ್ ಮಾಡಿ ಓಡ್ತಿರಲ್ಲ, ಅವಾಗ ನಿಮ್ಗೆ ಫೀಲ್ ಆಗುತ್ತಾ ಫೀಲ್ ಆಗುತ್ತೆ? ಏನೋ ಒಂದು ಸ್ಟ್ರಾಂಗ್ ಆಗಿ ಎನರ್ಜಿ ಬರುತ್ತೆ ಅಷ್ಟೇ. ನಿಮ್ಗೆ ನೆನಪೇ ಇರಲ್ಲ ಏನ್ ನಡೀತಿದೆ ಅಂತ. ನೆನಪಿರ್ತದೆ ಯಾವ ಜಾಗದಲ್ಲಿ ಏನೇನ್ ಅವಶ್ಯಕತೆ ಇರ್ತದೆ. ಈಗ ಗುಂಡ್ ಮರಿ ಹೊಡಿತಾರಲ್ಲ, ಅವಾಗ ಅವ್ರ ನಂಬಿಕೆ, ಅವ್ರ ಕೂಗ್ತಾರಲ್ಲ, ಅವ್ರ ಭರವಸೆನೆ ದೊಡ್ಡದು ಅಲ್ಲಿ. ಇನ್ನೇನಲ್ಲ. ಈಗ ನಮ್ಮ ತಾಯಿಗೆ ಅಂತಾನೆ ಕೊಡೋದು ಅವ್ರು. ನಾನು ಬುತ್ತಿ ಇರ್ತದ ಮೇಲೆ ಎಡೆ, ಆ ಬುತ್ತಿಗೆ ಬಲಿ ಕೊಡೋದು. ಇಲ್ಲಿ ತಗೋಯ್ತಾರೆ ಕೂಳು, ಅದಕ್ಕೆ ರಕ್ತ ಹಾಕ್ತಂಗೆ. ಈಗ ಆ ಎಡೆಗೆ ರಕ್ತ ಕೊಡ್ತಾ ಇದ್ದೀನಿ, ಇದನ್ನ ತಗೋಗಿ ನೀನು ಕೆಂಡ ಆದ್ಬಿಟ್ಟು
ಆ ತಾಯಿಗೆ ಒಪ್ಸುಟ್ ಬಾಪ ಅಂದ್ಬಿಟ್ಟು ಕೊಡ್ತಾರೆ. ನಿಮ್ ಮೇಲೆ ಫುಲ್ ಇಡೀ ಊರೇ ನಿಮ್ಮ ಮೇಲೆ ಇರೋ ತರ ನಿಮ್ ಮೇಲೆ ಬೆಳೆಗೆ ನಾನು ನನ್ನ ಮನೆಯಿಂದ ನನ್ನ ಬೆಳೆಗೆ ನಾನು ಕೊಡ್ತಾ ಇದೀನಿ. ಮೊದಲೇ ನಿಮ್ಮ ಮನೆಯಿಂದಾನೆ ಹೋಗ್ಬೇಕು ಅದು ನಿಮ್ ಮನೆ ದೊಡ್ಡ ಮನೆ. ಈಗ ಗ್ರಾಮದವ್ರು ಯಾರೇ ಆದ್ರೂ ನಮ್ಮನೇನೆ ಮರ್ಯಾದೆ ಕೊಡ್ತಾರೆ. ದೊಡ್ಡ ಮನೆ ಇಲ್ಲಿಂದಾನೆ ಹೋಗುತ್ತೆ. ಇಲ್ಲಿಂದ ಹೋಗಿ ಪ್ರತಿಯೊಂದ್ ಮನೆ ನಿಮ್ ಪೂಜೆ ಆದ್ಮೇಲೆ ತಾನೇ ಮನೇಲಿ ಮರಿ ಹೊಡೆದು ಊಟ ಅಡಿಗೆ ಮಾಡೋದು. ಅವಾಗ್ಲೇ ನೀವು ಹೋಗೋದಂಗ ಪೂಜೆ ನಡೀಲಿ ಏನು ಮಾಡೋದಿಲ್ಲ. ಈಗ ನಾವು ಎಡೆ ಹೊತ್ಕೊ ಹೋಗೋವರೆಗೂ ಕೂಡ ಆ ಎಡೆಗೆ ರಕ್ತ ಕೊಡೋದು. ಕೊಡ್ತಾ ಇತ್ತು. ಕೂಳು ನಾವು ಈಗ ರಕ್ತ ಎಲ್ಲ ತಗೋಗಿ ದೇವ್ರ ಹತ್ರ ಎಡೆ ಮಾಡಕ್ ಆಗಲ್ವಲ್ಲ, ಅದಕ್ಕೆ ಕೂಳು ಮರಿ ಹೊಡೆದು ಅದನ್ನ ಸ್ಟ್ರಾಂಗ್ ಮಾಡ್ತಾರೆ. ಎಡೆ ರಕ್ತ ಕೊಡ್ತಾರಲ್ಲ, ಸ್ಟ್ರಾಂಗ್ ಆಯ್ತದಲ್ಲ, ಅದನ್ನ ನಾವು ತಗೋಗಿ ಕೆಂಡ ಆದಿ ಕೊಟ್ಬಿಟ್ಟು ಲಾಸ್ಟ್ 2 ಜೋಡಿ ಮರಿ ಹೊಡೆದು ಬರ್ತಾರೆ. ಲಾಸ್ಟ್ ಹೊಡೋದು ಲಾಸ್ಟ್ ಬಳಿ ಕೊಡ್ಲೇಬೇಕು. ಇನ್ ಕೇಸ್ ಹಬ್ಬ ಮಾಡಿಲ್ಲ ಅಂದ್ರೆ ಪ್ರಾಬ್ಲಮ್ ಖಂಡಿತ ಮಾಡ್ಲೇಬೇಕು. ಖಂಡಿತವಾಗ್ಲೂ ಮಾಡ್ತಾರೆ. ಮಾಡ್ಲಿಲ್ಲ ಅಂದ್ರೆ ಬೆಳೆ ಹಾಕೋದಿಲ್ಲ, ಇಲ್ಲ ಯಾರು ಹಾಕೋದಿಲ್ಲ. ಆಗಿನ ಕಾಲದಿಂದನೂ ಅದೇ ನಡ್ಕೊಂಡ್ ಬಂದಿರೋದು. ಈಗ ಗ್ರಾಮದವರು ಏನೇ ಬಿಟ್ರು ಕೂಡ ಈ ತಾಯಿನ ಬಿಡೋದಿಲ್ಲ ಯಾವ್ದೇ ಕಾರಣಕ್ಕೂ. ಸ್ಟ್ರಾಂಗ್ ನಂಬಿಕೆ, ಅವರು ನಂಬಿಕೆ ಉಳಿಸ್ಕೊಂಡವಳೆ ತಾಯಿನೂ. ಅದರಿಂದ ನಂಬಿಕೆ ಜಾಸ್ತಿ. ಇವತ್ತಿಗೂ ಅದೇ ನೋಡಿದ್ರಲ್ಲ ನೀವು, ಈಗ ಪ್ರೆಸೆಂಟ್ ಅಷ್ಟು ಕಾಣ್ದಂಗೆ ಎಷ್ಟೋ ಜನ ಇಡೀ ಊರಲ್ಲಿ ಒಂದೊಂದ 2 ವರ್ಷ ಮನೆ ಐತೆ ಊರಲ್ಲಿ. 5,000 ಚಿಲ್ಲರೆ ಮನೆ ಐತೆ. ಎಷ್ಟು ಮರಿ ಹೊಡೆದಿರ್ಬೋದು ಹಂಗಂದ್ರೆ ಲೆಕ್ಕಾಚಾರ? 300-350 ಮರಿ ಹೊಡೆದಿರ್ತಾರೆ. ಓಯಪ್ಪ, ಪ್ರತಿಯೊಂದು ಮನೆಗೂ. ಓಕೆ, ಮೀನ್ಸ್ ನೀವು ಮೀನ್ಸ್ ಅವ್ರ ಮನೇಲಿ ಕಟ್ಕೊಂಡು ಹಬ್ಬಗೆ ಮಾಡಂಗಿಲ್ಲ, ಯಾರು ಮಾಡೋದಿಲ್ಲ. ಎಲ್ಲ ಮರಿ ಹೊಡೆದಿದ್ದಾರೆ. ದೇವ್ರ ಮುಂದೆನೆ ಹೊಡಿಬೇಕು. ಎಲ್ಲ ವಾತ ಹೊಡೆಯೋದಲ್ಲಿ ಯಾರು ಹೆಣ್ಮರಿ ಹೊಡೆಯೋದಿಲ್ಲ. ಹೆಣ್ಮರಿ ಹೊಡೆಯೋದಿಲ್ಲ, ವಾತ ಹೊಡಿತಾರೆ. ಗಂಡ್ಮರಿನೇ ಹೊಡೆಯೋದು. ಯಾರು ಹೆಣ್ಮರಿ ಯಾರು ತಂದಿದ್ರೆ ಮಾತ್ರ ಹೊಡೆಯೋದಿಲ್ಲ ಯಾರು. ಅಲ್ಲ ಮನೆ ತಗ ಕುಯ್ಕೋತಾರೆ. ಗಂಡ್ಮರಿ ತಂದ್ಬಿಟ್ಟು ಒಬ್ರು ಸಾಲಕ್ ಹಾಕಿಲ್ಲ ಅಂದ್ಬಿಟ್ಟು ಒಂದು ಗಂಡ್ಮರಿ ತಂದ್ಬಿಟ್ಟು ಒಂದು ಹೆಣ್ಮರಿ ತತ್ತಾರೆ. ಬೈಪಾಸ್ ಹಂಗಾಗಿದ್ರೆ ಒಂದು ಗಂಡ್ಮರಿ ಮಾತ್ರ ಹೊಡ್ಬಿಟ್ಟು ಹೆಣ್ಮರಿ ಮನೆ ತಗ ಹೊಡ್ಕೋತಾರೆ ತಾಯಿ ಹೆಸರು ಆಗ್ಬಿಟ್ಟು. ಇದು ನೀವು ಅಡಿಗೆ ಮಾಡಿ ನೀವು ಹೊಡೆದಿದ್ದೀರಾ? ನಮ್ದು ಹೊಡೆದಲ್ಲ, ನಮ್ಮ ಮನೆ ವರ್ಷ ಹೊಡಿತೀವಿ. ನಿಮ್ದು ಇಂಪಾರ್ಟೆಂಟ್ ಹೊಡಿಲೇಬೇಕು. ಎಲ್ಲ ಹೊಡಿತಾರೆ ಆಲ್ಮೋಸ್ಟ್. ಅದೇ ಹೇಳ್ತಲ್ವಾ, 500 ಮನೆ, 5,000 ಮನೆ ಅಂದ್ರೆ ಒಂದ್ ಕಮ್ಮಿ ಅಂದ್ರೆ ಒಂದ್ 300-350 ಮರಿ ಬಿದ್ದೇ ಬೀಳ್ತದೆ. ಕಂಪಲ್ಸರಿ ಪ್ರತಿ ವರ್ಷ ಇದೇ ತಿಂಗಳು ಏಪ್ರಿಲ್ ತಿಂಗಳು ಜಾತ್ರೆ ನಡೀತದೆ. ಬರ್ತಾರೆ. ನಮ್ಮೂರಲ್ಲಿ ಜನ ಕಮ್ಮಿ ಇರೋದು, ಬಟ್ ಹಬ್ಬಕ್ಕೆ ಅಂದ್ಬಿಟ್ಟು ತಾಯಿ ನೋಡ್ಬೇಕು ಅಂದ್ಬಿಟ್ಟು ಎಲ್ಲಿಂದ ಇದ್ರು ಕೂಡ ಬಂದೇ ಬರ್ತಾರೆ ಮರಿ ಹೊಡಿಲೇಬೇಕು ಅಂತ. ಹೊರಗಡೆ ಇದ್ದವರು ಕೂಡ ಬಂದ್ ಮಾಡ್ತಾರೆ. ಬಹಳ ಪವರ್ಫುಲ್ ಎದುರ್ತಾರೆ ಆಗಿನ ಕಾಲದಿಂದ ಅಲ್ವಾ. ಯಾರಿಗೂ ಈಗ ನಾವು ನಮ್ ಜನರೇಷನ್ ಈ ದೇವಸ್ಥಾನ ಅದೇ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈಗ ಈಗಿರೋ ಪ್ರೆಸೆಂಟ್ ನಮ್ಮೂರಲ್ಲಿ ಇರೋರು ಗೋಡ್ನಳ್ಳಿ ಮಾರಮ್ಮ ಅಂದ್ರೆ ಗೊತ್ತಿಲ್ಲ. ಗೋಡ್ನಳ್ಳಿ ಮಾರಮ್ಮ ನಮ್ಮ ಅಪ್ಪನ ಕಾಲದಿಂದನೂ ಅವಳೆ ಕಣಪ್ಪ ಈ ಗ್ರಾಮದಲ್ಲಿ. ನಮ್ಮ ಅಪ್ಪನ್ನು ಕಾದಿರೋಳು ಅವಳೆ, ನಮ್ಮನ್ ಕಾಯ್ತಾರೋಳು ಅವಳೆ ಅನ್ನೋ ನಂಬಿಕೆಯಿಂದ ಅವರು ಜನ ನಡೀತಿರೋದು. ಇದು ನಿಮ್ಗೆ ಗೊತ್ತಿರಂಗೆ ಇದು ತುಂಬಾ ಹಳೆ ದೇವರು. ಇದು ಮುತ್ತಾದ ಕಾಲದಿಂದ ಈ ತಲೆನೇ ನಂದೇ 5 ತಲೆ. ಮಿನಿಮಮ್ ಅಂದ್ರೆ 50 ವರ್ಷ ಅಂದ್ರೆ. ಈಗ ನಾನೇ 18ನೇ ವರ್ಷ. ಇದು 18ನೇ ವರ್ಷ. ನಾನು 18ನೇ ವರ್ಷ. ಈಗ ನನಗೆ 7ನೇ ವರ್ಷದಲ್ಲಿ ಬಂದಿದ್ದು. 7ನೇ ವರ್ಷದಿಂದ ಚಿಕ್ಕ ವಯಸ್ಸಲ್ಲಿ 7 ವರ್ಷದಿಂದ ನಾನು ಎಡೆ ಹೊರ್ತಾ ಇರೋದು. ಇವತ್ತು 27 ವರ್ಷ. ಅವಾಗ ದೇವ್ರು ಬಂದು ನಿಂತೆಲ್ಲ ಜಾತ್ರೆ ಎಲ್ಲ ಮುಗ್ದ ಮೇಲೆ ನಿಮ್ಗೆ ಫುಲ್ ಸುಸ್ತಾಗ ಹೋಗ್ತೀರಾ? ಅವಾಗೆಲ್ಲ ಚಿಕ್ಕ ಮಕ್ಕಳು ಅವಾಗ್ಲಿಂದ ನಮ್ಮ ಅಣ್ಣ ಎಡೆ ಮಾಡ್ಕೊಡ್ತಿದ್ವಿ. ನನ್ನ ತಮ್ಮನ್ಗೆ ಆಗೋದಿಲ್ಲ, ಮಾಡಕ್ಕಾಗಲ್ಲ ಅಂತ. ಅವಾಗ ಅವ್ರೊಂದ್ ಸ್ವಲ್ಪ ಬಲವಾಗಿದ್ರಲ್ಲ, ಅವ್ರು ಬರ್ತಿದ್ದ ಫಸ್ಟ್. ಇಲ್ಲ ಅವ್ರು ಮಾಡ್ಕೊಡ್ತಿದ್ದು. ಆಗ್ಲಿಂದಾನು ಅವರೇ ಮಾಡ್ಕೊಡೋದು, ಈಗ್ಲೂ ಅವರೇ ಮಾಡ್ಕೊಡೋದು. ಎಲ್ಲ ಪ್ರತಿ ರೆಡಿ ಎಲ್ಲ ಅವ್ರು ಮಾಡ್ಕೊತಾರೆ. ನಾನು ಜನ ಬಂದು ನಮ್ಮನ್ ಕರೀತಾರೆ, ಬನ್ನಿ ಪೂಜಾರಪ್ಪ ಅಂತ. ಅವ್ರು ಬಂದ್ ಕರೆ ಗಂಟನು ನೀವು ಮಾಡೋದು ಇದೆ ದೇವಸ್ಥಾನ ಕೆಲಸ ಮಾಡ್ಕೊಂಡಿದ್ದೀರಾ? ಬೇರೆ ಏನ್ ಕೆಲಸ ಇಲ್ಲ? ವೆಹಿಕಲ್ ಗಾಡಿ ಎಲ್ಲ ಡ್ರೈವರ್. ಅದು ಮಾಡ್ಕೊಂಡು ನನ್ ಡ್ರೈವಿಂಗ್ ಫೀಲ್ಡ್ ಇದು. ಮಾಮೂಲಿ ವರ್ಷಕ್ಕೆ 2 ಸರಿ 2 ಹಬ್ಬ ಮಾಡ್ತಾರೆ. ಇನ್ನು ಫಂಕ್ಷನ್ಗೆ 2 ಹಬ್ಬಕ್ಕೆ ಮಾತ್ರ ಮೀಸಲೇ ಹೊರತು ಮತ್ತೇನಕ್ಕೂ ಅಲ್ಲ. ಮೀನ್ಸ್ ಯಾರು ರೋಡಲ್ಲಿ ಹೋಗ್ತಾರೆ, ಕೈ ಮುಗಿಯೋದು ಅದೆಲ್ಲ ಮಾಡ್ತಾರೆ. ಈಗ ಬರ್ತಾ ಇದ್ನಲ್ಲ, ನೋಡಿದ್ರಲ್ಲ ನೀವೇ? ನೋಡಿದೆ. ಅದ್ರಲ್ಲೆಲ್ಲ ಪೂಜೆ ಆದ್ಮೇಲೆ ಅದು ರೆಗ್ಯುಲರ್ ಆಗಿದ್ದೆ. ನೀವು ದಿವಸ ಪೂಜೆ ಮಾಡ್ತೀರಾ ದೇವಸ್ಥಾನ? ಇಲ್ಲ, ಮಂಗಳವಾರ ಒಂದಿನ ಮಾಡ್ತೀನಿ. ಓಕೆ, ನೀವು ಬಿಸಿ ಕೆಲಸದಲ್ಲಿ ಮಂಗಳವಾರ ಒಂದಿನ ಮಾತ್ರ ಮಾಡ್ತೀವಿ. ಇನ್ನು ನಮ್ ಕೆಲಸ ಮಾಮೂಲಿ ಚಪ್ಪಲಿ ಗಿಪ್ಪಲಿ ಎಲ್ಲ ಹಾಕೊಂಡು ಸ್ಲಿಪ್ಪರ್ ಏನೋ ಹಾಕೋದಿಲ್ಲ. ಬಿಟ್ಬಿಟ್ಟಿದ್ದೀರಾ? ಅವಾಗಲೇ ಬಿಟ್ಬಿಟ್ರಾ? 7 ವರ್ಷದಿಂದ ಬಿಟ್ಬಿಟ್ಟಿದ್ದೆ ಸ್ಲಿಪ್ಪರ್. ಬಹಳ ಪವರ್ಫುಲ್ ದೇವರು. ಕಂಪ್ಲಾಪುರದಲ್ಲಿ ನೀವು ಯಾರೇ ಕೇಳಿದ್ರು ಗೋಡ್ನಳ್ಳಿ ಮಾರಮ್ಮ ಅಂತ ಕೇಳಿದ್ರೆ ನೀವು ಅವಳ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸ್ನಾನ ಮಾಡಿಲ್ಲ ಅಂದ್ರೆ ಮಾತಾಡೋದೇ ಇಲ್ಲ, ಎದುರ್ಕೋತಾರೆ. ಅಷ್ಟು ಹುಡುಗರು ಈಗ ನೋಡಿದಿರಾ, ದೊಡ್ಡವ್ರಕ್ಕಿಂತ ಹುಡುಗರಿಗೆ ನಂಬಿಕೆ ಜಾಸ್ತಿ. ಅಂತವ್ರು ತುಂಬಾ ಜನ. ಈಗ ಅಲ್ಲಿ ಕೆಂಡ ಹಾಕ್ ಬಂದಿರೋರೆಲ್ಲ ಹುಡುಗರು ಕ್ಯಾಸುವಲ್ ಆಗಿ ಏನಂತಾರದಂದ್ರೆ ಎಲ್ಲ ನಾವ್ ಅವ್ಳ ತಾಯಿ ನೆನ್ಸ್ಕೊಂಡು ನೆನ್ಸ್ಕೊಂಡು ನಾನು ಆದ್ರೂ ಕೆಂಡವ ನನ್ಗೆ ಹಾಗೆ ಆಯ್ತದೆ ಅಂದ್ಬಿಟ್ಟೆ. ಹುಡುಗರು ಅಷ್ಟ್ ಚೆನ್ನಾಗ್ ಹುಡುಗರು ಮಂದಿ 200 ಹುಡುಗರು ಏನಾದ್ರು ಅವ್ರೆಲ್ಲ ನಮ್ ಹುಡುಗಿ ಸಿಗ್ಲಿ ಅಂತಾನೆ ಆದಿರೋದು. ಪಕ್ಕ ಹುಡುಗರು ನಮ್ಮ ತಾಯಿ ನೆನ್ಸ್ಕೊಂಡ್ರೆ ಏನಾದ್ರು ಹಾಗೆ ಆಯ್ತದೆ ಅಂದ್ಬಿಟ್ಟು ನಮ್ ಹುಡುಗಿ ಸಿಗ್ಲಿ ಅಂತಾನೆ ಆಯ್ತಾರೆ. ಬೇಡ್ಕೊಂಡು ಒಳ್ಳೇದಾಗ್ಲಿ. ಮದ್ವೆ ಆಗಿಲ್ದ ಹೋದವ್ರು
ಹೋಗ್ಲೇಬ್ದಲ್ಲೇ ತಾಯಿ ಹೇಳಿತ್ತು ಹಾ. ಕೆಂಡ ಆದ್ರೆ ಈ ವರ್ಷ ಮದ್ವೆ ಆಯ್ತು ಎಲ್ಲಾರ್ಗು ಅಂತ. ಈಗ ಗೌಡ್ಗಳಲ್ಲಿ ಅದಕ್ಕೋಸ್ಕರ ಅರ್ಧಕ್ಕರ್ಧ ಎಲ್ಲಾರು ಕೆಂಡ ಆದಿರೋದು. ಎಲ್ಲ ಹುಡುಗರು ಎಲ್ಲ ನಮ್ ಗೌಡ್ಗಳು ಬಿದ್ದಿಲಿ ನಮ್ ಹುಡುಗರು ಅವ್ರ ಹುಡುಗರು ಫುಲ್ಲು ನಂಬ್ತಾರೆ ತಾಯಿನ ಅಂದ್ರೆ. ಗೌಡ್ಗಳು ಹುಡುಗರು ಫುಲ್ ನಂಬ್ತಾರೆ ತಾಯಿ ಅಂದ್ರೆ, ಮರ್ಯಾದೆ ಕೊಡ್ತಾರೆ, ಅಷ್ಟೇ ಭಯ ಪಡ್ತಾರೆ. ಅವಳು ಅಂದ್ರೆ ಭಾರಿ ಪ್ರೀತಿ. ಗೋಡ್ನಳ್ಳಿ ಅಮ್ಮ ಅಂದ್ರೆ ನಮ್ ಮನೆ ದೇವ್ರಕ್ಕಿಂತ ಹೆಚ್ಚು ಕಣಪ್ಪ ಅಂತಾರೆ. ಅಷ್ಟು ಒಂಥರ ಫೇವರೇಟ್. ಎಷ್ಟು ಈ ಕಂಪ್ಲಾಪುರದಲ್ಲಿ ಯಾರೇ ಮನೆ ದೇವ್ರು ಆದ್ರೂ ಗೋಡ್ನಳ್ಳಿ ಅಮ್ಮ ಅಂದ್ರೆ ಗೋಡ್ನಳ್ಳಿ ಅಮ್ಮ ಅಂತ ಕರೀತಾರೆ. ಬಟ್ ಇಲ್ಲಿ ನಮ್ಗೆ ಅವ್ರು ಬದಲ್ಸಕ್ ಬರ್ದಾಗ ಗೌಡ್ನಳ್ಳಿ ಅಮ್ಮ ಅಂತಾರೆ. ಗೋಡ್ನಳ್ಳಿ ಅಮ್ಮ ಹೆಸರು, ರಿಯಲ್ ಹೆಸರು. ಬಟ್ ಹಳ್ಳಿ ಅವಾಗ್ಲಿಂದ ತಲೆ ಅಂದ್ರೆ ಗೌಡ್ನಳ್ಳಿ ಅಮ್ಮ ಹಳೆ ಕಾಲದಲ್ಲಿ ಹಂಗೆ ಕರಿತಿದ್ರಲ್ಲ, ಅದರಿಂದ ಅದೇ ರೀತಿ. ಈಗ ದೇವಸ್ಥಾನ ಗ್ರಾಮ ದೇವಸ್ಥಾನನೇ ಅವರೇ ಕಟ್ಕೊಟ್ಟಿರೋದು. ದೇವಸ್ಥಾನ ಪಕ್ಕದಲ್ಲಿ ಎಲ್ಲ ಪೂರ್ತಿ ಪಿಂಟು ಪಾಯಿಂಟ್ ವಾರ ಪೂಜೆ ಸಂಬಂಧದಿಂದನೂ ಕೂಡ ಅವರೇ ಕೊಡ್ತಾರೆ. ಎಲ್ಲ ಯಾರು ಊರವರೇ ಕೊಡ್ತಾರೆ. ಅದೆಲ್ಲ ಕಲೆಕ್ಷನ್ ಇಷ್ಟು ದುಡ್ಡು ಅಂದ್ಬಿಟ್ಟು ಕೊಟ್ಬಿಡ್ತಾರೆ. ಏನೇ ಮಾಡ್ಬೇಕು ಅಂದ್ರು ಗ್ರಾಮದವ್ರು ಕೊಡ್ತಾರೆ. ಅವ್ರು ಇನ್ನು ನಮ್ಮವ್ರದ್ದು ಕುಟುಂಬ. ಈ ತಾಯಿ ಮಡವಾಳ್ ಸಟ್ರು ನಾವು ಇಲ್ಲಿ ಒಂದ 40 ಮನೆ ಇದೀವಿ. 40 ಮನೆಗೆ ಮನೆ ದೇವ್ರು ಅವಳು. 40 ಮನೆಗೆ ಗ್ರಾಮ ದೇವ್ರ ಏನ್ಗೆ ಅವ್ರ ಮನೆಗೆ ಮನೆ ದೇವ್ರು ನಮ್ಗೆ ಹೆಣ್ ದೇವ್ರ ಮನೆ ದೇವ್ರು. ಅದ್ರಿಂದ ನಾವು 40 ಮನೆಯವರು ನಿಮ್ಗೆ ವಾರ ರೆಗ್ಯುಲರ್ ಆಗಿ ಪೂಜೆ ಮಾಡ್ತೀವಿ. ಬಂದಿ ಇದು ಕೊಡುತ್ತಾ ವಾರ ಪೂಜೆ ಮಾಡ್ತೀವಿ. ರೆಗ್ಯುಲರ್ ಆಗಿ ಪೂಜೆ ಮಾಡ್ತೀವಿ ವಾರ. ಯಾಕಂದ್ರೆ ಮನೆ ದೇವ್ರಲ್ವಾ, ಎಲ್ಲಾ ಪೂಜೆ ಸಂಬಂಧ ತಗೋತಾರೆ. 40 ಮನೆನೂ ವಾರ ಮಂಗಳವಾರ ತಪ್ಪ ಬರ್ತಾರೆ. ಆಮೇಲೆ ನಮ್ದ್ರಲ್ಲಿ ಏನು ಅಂದ್ರೆ ಒಂದ್ ಫಂಕ್ಷನ್ ಮಾಡೋದಿಲ್ಲ, ಎಡೆ ಪಕ್ಷ ಏನ್ ಮಾಡೋದಿಲ್ಲ. ಏನಾದ್ರು ಮಿಸ್ ಆಗಿ ಒಂದ್ ಒಳ್ಳೇದಾದ್ರು ಮದ್ವೆ ಆದ್ರೂ ಕೂಡ ಆ ತಾಯಿ ಹತ್ರಕ್ಕೆ ಎಡೆ ತಂದ್ ಮಾಡ್ಬೇಕು. ಹೊಲ್ಸು ಇನ್ನೇನ್ ಬೇರೆ ಏನ್ ಮಾಡೋದಿಲ್ಲ. ಹೊಲ್ಸೆ ಮರಿ ಕೋಳಿ ಏನ್ ಕೇಳಿದ್ರು ಮರಿ ಕೋಳಿ ನೋಡಿದ್ರೆ ಏನ್ ಅನ್ಕೊಂಡು ನೆರವೇರುತ್ತೆ. ಇದಿರೋ ದೇವಸ್ಥಾನ ಇರೋದು ಎಲ್ಲಿ? ಇಲ್ಲೇ ನಮ್ಮ ಮನೆ ಪಕ್ಕ. ಅಲ್ಲ, ಇದು ಯಾವ ಊರು? ಇದು ಪ್ರಿಯಾಪಟ್ಟಣ ತಾಲೂಕು, ರಾವಂದೂರು ಹೋಬಳಿ, ಮೈಸೂರು ಜಿಲ್ಲೆ. ಈಗ ಅಲ್ಲಿ ನಮ್ ಜಾಗ ಎಲ್ಲ ಕೊಟ್ಟಿರೋದು ಬೆಂಗಳೂರು ಅವ್ರದೇ, ಅವರೇ ತಗೊಟ್ಟಿರೋದು. ನಮ್ ಜಾಗ ಎಲ್ಲ ತಗೊಟ್ಟಿರೋದು ಅವರೇ. ಇವಾಗ ದೇವ್ರು ಬೇರೆ ವರ್ಷಕ್ಕೆ 2 ಸರಿ ಬರುತ್ತಾ, ಇಲ್ಲ ವಾರ ಮೈ ಮೇಲೆ ಬಂದು ವರ್ಷಕ್ಕೆ 2 ಸರಿ ಗ್ರಾಮದವ್ರಿಗೆ, ವರ್ಷಕ್ಕೆ 2 ಸರಿ. ಅದು ಪವರ್ಫುಲ್ ವರ್ಷಕ್ಕೆ. ಈಗ ನೋಡಿದ್ರಲ್ಲ ನೀವು, ಅದ್ರಲ್ಲಿ ಆಮೇಲೆ ನಾವೊಂದ್ ಫೆಬ್ರವರಿಲಿ ಒಂದ್ ಫಂಕ್ಷನ್ ಮಾಡ್ತೀವಿ. ಇಡೀ ಕಂಪ್ಲಾಪುರಕ್ಕೆ ನಾನ್ ವೆಜ್ ಊಟ, ಫುಲ್ ನಾನ್ ವೆಜ್ ಊಟ. ನಾನು 5 ಕ್ವಿಂಟಲ್ ಮಟನ್ ತಂದು 5 ಕ್ವಿಂಟಲ್ ಊಟ ಮಾಡಿಸ್ತೀನಿ. ಅಡ್ಗೆ 4 ವರ್ಷ ಜನಕ್ಕೆ ಊಟ ಮಾಡಿಸ್ತೀನಿ. ಫೆಬ್ರವರಿ ತಿಂಗಳು ಊಟ ಮಾಡಿಸ್ತೀನಿ. ಅಲ್ಲಿ ನಮ್ ದೊಡ್ಡ ದೇವಸ್ಥಾನದಲ್ಲಿ ಯಾವಾಗ ಫಂಕ್ಷನ್ ಆಗುತ್ತೆ ಅವಾಗ. ನಂಜನಗೂಡಲ್ಲಿ ದೊಡ್ಡ ದೇವಸ್ಥಾನ ಇರೋದು ಇದು. ನಂಜನಗೂಡಲ್ಲಿ ಗೋನಳ್ಳಿ ಅಂತಾನೆ ಊರೈತೆ ಅಲ್ಲಿ. ಅಲ್ಲಿ ಇರೋದನ್ನ ನಾವು ಇಲ್ಲಿ ನಮ್ಮನೆ ದೇವ್ರ ಅಂದಿದ್ಕೆ ನಾವು ಕಟ್ಕೊಂಡು ಕಂಪ್ಲಾಪುರದವ್ರು ಬೆಳೆಸ್ಕೊತಾರೆ. ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಇದ್ ಮಾಡ್ಕೊಂಡು ಹೋಗ್ತಿರೋದು. ಆಲ್ವೇಸ್ ನಮ್ ಕುಟುಂಬದವ್ರು ಎಷ್ಟು ಜನ ಇದೀವಿ, 40 ಮನೆ, ಅವ್ರಕ್ಕಿಂತ ಜಾಸ್ತಿ ಮೆರೆಸ್ತಾರದೆ ಕಂಪ್ಲಾಪುರ ಗ್ರಾಮದವ್ರು. ಪ್ರತಿಯೊಬ್ರು ಚಿಕ್ಕ ಮಕ್ಳಿಂದ ಯಾರನ್ನೇ ಕೇಳಿದ್ರು ನೀವು ಗೋಡ್ನಳ್ಳಿ ಮಾರಮ್ಮ ಅಂದ್ರೆ ಕಥೆನೇ ಹೇಳ್ತಾರೆ. ಆಗಿನ ಕಾಲದಿಂದ ಏನ್ ಈಗ ಅವಳಿಲ್ಲ ಅಂದ್ರೆ ನಾವ್ ಆ ಬೆಳೆನೇ ಹಾಕಕ್ಕಿಲ್ಲ ಅಂತಾರೆ. ಅಷ್ಟು ಪವರ್ಫುಲ್, ಅಷ್ಟು ಪವಾಡ ನಡೆದಿರೋದಕ್ಕೆ ಅಷ್ಟು ಜನ ಅಷ್ಟು ನಂಬಿಕೆ ಉಳಿಸ್ಕೊಳ್ಳೋ ನಮ್ಮನ್ನ. ಏನಿಲ್ಲ ಬ್ರೋ, ಈಗ ನಮ್ ಜಾಸ್ತಿ ಆತರ ಏನ್ ಪೂಜೆ ಗೀಜೆ ದೊಡ್ಡದಾಗ ಏನ್ ಯಾವ ರೀತಿನೂ ಮಾಡೋದಿಲ್ಲ. ಇವ್ ಗ್ರಾಮದವ್ರು ಏನ್ ಮಾಡ್ತಾರ ಅದಕ್ಕೆ. ಆಮೇಲೆ ಕಟ್ನಿಟ್ಟು ಅದೇ ರೀತಿ ಈಗ ನಮ್ಮ ಅಪ್ಪನ ಕಾಲದಿಂದ ಹೆಂಗ್ ಮಾಡ್ತಿದ್ರು ಇವತ್ತಿಗೂ ಅದೇ ಕಟ್ನಿಟ್ಟು ಮಾಡ್ತಾರೆ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಮುಗಿದ ಕತೆ, ಚೇಂಜ್ ಮಾಡೋದಿಲ್ಲ. ಅಲ್ಲ, ಇವಾಗ ಅಷ್ಟು ಸ್ಟ್ರಾಂಗ್ ಇರೋ ದೇವ್ರು ಬೆಲೆನೇ ಬೀಳೋದಿಲ್ಲ ಅಂದ್ರೆ ನೀವು ಸ್ವಲ್ಪ ಅಷ್ಟು ನೀಟಾಗಿರ್ಬೇಕು. ನೀವು ಒಂಚೂರು ರಾಂಗ್ ಏನಾದ್ರೆ ಮುಗಿದ ಕತೆ ಅಂತ. ಅದರಿಂದ ಮಾಡಕ್ಕೂ ಕೊಡೋದಿಲ್ಲ. ಮಾಡ್ಬೇಕು, ಅದೇ ಇದೇ ತಗೋಬೇಕು, ಇಷ್ಟೇ ತಗೋಬೇಕು, ಇವಳಿಗೆ ಇಷ್ಟೇ ಬೇಕು. ಆಗಿನ ಕಾಲದಿಂದ ಏನ್ ಮಾಡ್ಕೊಂಡ್ ಬಂದ್ರೆ ಅದೇ ಮಾಡ್ಕೊಳ್ತೇವೆ. ನಿಮ್ ಫ್ಯಾಮಿಲಿ ಫುಲ್ ಸಪೋರ್ಟ್ ಮಾಡ್ತಾರೆ ಇದಕ್ಕೆಲ್ಲ. ಎಲ್ಲಾರು ದೇವ್ರನ್ನ ಇದಕ್ಕೆ ನಮ್ದೇ ತಾತನ ಕಾಲದಿಂದ ನಮ್ಮ ಮನೆನೇ ನಡ್ಸ್ಕೊಳ್ಳೇಬೇಕು. ನಮ್ಮ ಮನೆನೇ. ನೆಕ್ಸ್ಟ್ ನಿಮ್ ಜನರೇಷನ್, ನಿಮ್ಮ ಮಗನೋ ಅವ್ರಿಗೆ ಬರ್ಬೇಕು, ಅವ್ರು ಒಳಿಬೇಕು ದೇವ್ರು. ಅದೇನೋ ಅವ್ರು ಇವ್ರು ಕೊಡತಾರ ಏನಿಲ್ಲ. ನಮ್ಮ ಮನೆ ನನ್ ತಂದೆ ಮಾಡ್ತಿದ್ರು, ಅವ್ರ ತಂದೆ ಮಾಡ್ತಿದ್ರು, ಅವ್ರ ತಂದೆ ಮಾಡ್ತಿದ್ರು. ನನ್ ಗೊತ್ತಿರೋದು ಅಷ್ಟೇ 4ಕ್ಕೆ ಗೊತ್ತಿರೋದು, ಅದರಿಂದ ಗೊತ್ತಿಲ್ಲ. ಅದಾದ್ಮೇಲೆ ನನ್ ತಂದೆ ಮಾಡಾಮೇಲೆ ನಾನ್ ಮಾಡ್ತೇನೆ. ನಮ್ಮ ಅಣ್ಣ ಮಾಡ್ಬೇಕಾಯ್ತು ಲೆಕ್ಕ, ನಮ್ಮ ಅಣ್ಣಂಗ್ ಹೊಳಿಲಿಲ್ಲ, ನಮ್ಗೆ ಹೊಲಿದ್ರು. ಅದು ಕಷ್ಟ, ಅದ್ರಲ್ಲೂ ತುಂಬಾ ಇದೆ. ನಮ್ 3 ಜನ ಮಕ್ಳು, ದೊಡ್ಡವನ್ ಹೊಳೆಯವ, ದೊಡ್ಡವನೇ ಸರಿ ಅಂತ ಗ್ರಾಮದವ್ರು ಹೇಳಿದ್ರು. ಇಲ್ಲಿ ಬಿಗಿಯಾಗಿದ್ದ ಅವನು, ದೊಡ್ಡವನು ಅಂದ್ರೆ ನಮ್ಮ ಅಣ್ಣ ತಾಕತ್ತಾಗವನೆ. ಆದ್ರೆ ಬಟ್ ಅವಳು ಬೇಡ, ನನ್ಗೆ ಚಿಕ್ಕವನೇ ಬೇಕು. ಚಿಕ್ಕವನಾದ್ರು ಎರಡನೇವ್ರಿಗೂ ಬರ್ಲಿಲ್ಲ. ಚಿಕ್ಕವನಾದ್ರು ಪುಟ್ಟವನಾದ್ರು ಅವಳೇ ಅವನೇ ಬೇಕು. 3 ಜನದಲ್ಲಿ ದೇವರೇ ನಿಮ್ಮ ಸೆಲೆಕ್ಷನ್ ಮಾಡಿರೋದು. ಯಾರೋ ಸುಮ್ನೆ ಇವ್ರ ಮೇಲೆ ಬಾ ಆಮೇಲೆ ಏನಿಲ್ಲ, ಅದು ಹೊಳಿಬೇಕು. ಅದಕ್ಕೂ ಬಹಳ ನೆಟ್ ಇದ್ ಮಾಡ್ಕೊಂಡ್ರೆ ಮಾತ್ರ ವರ್ಕೌಟ್ ಆಗೋದು. ಅದರಿಂದ ಆಗ್ಲಿಂದ ಏನ್ ಮಾಡ್ಕೊಳ್ತಾರೆ, ಅವ್ರವ್ರೇ ಮಾಡ್ಕೊಳ್ತಾರೆ. ನಾವು ಅಷ್ಟು ಚಿಕ್ಕ ವಯಸ್ಸಿಂದ ಅಷ್ಟು ಗಮನ ಕೊಟ್ಟಿಲ್ಲ. ಯಾಕಂದ್ರೆ ಚಿಕ್ಕ ವಯಸ್ಸಲ್ವಾ, ಎಲ್ಲ ನಮ್ಮ ಅಣ್ಣ ಮಾಡ್ಕೊಡ್ತಿದ್ದ. ಇಲ್ಲಿ ನಮ್ ತಾತ ಅವ್ರ ಒಬ್ರು ವಯಸ್ಸಾಗಿರೋರು ಅವರೆಲ್ಲ ಇದ್ರು. ಅವರೆಲ್ಲ ಮಾಡ್ಕೊಟ್ರೆ ಹಿಂಗ್ ಮಾಡ್ಬೇಕಣಪ್ಪ ಅಂದ್ರೆ ಹಂಗ್ ಮಾಡ್ಕೊ ಹೋಯ್ತಿದ್ದೆ ಅಷ್ಟೇ. 18 ವರ್ಷ ಮುಗಿಸಿದ್ರಿ ಇದು. ಇದಕ್ಕೆ ಇವತ್ತಿಗೆ 18 ವರ್ಷ ಆಯ್ತು ನನ್ಗೆ. ಒಳ್ಳೇದಾಗ್ಲಿ, ದೇವ್ರು ಕಾಪಾಡ್ಲಿ ನಿಮ್ನು. ಚೆನ್ನಾಗಿ ಮಾಡಿ ದೇವ್ರು ನಮ್ಗೆ ಕಂಪ್ಲಾಪುರ ಗ್ರಾಮ ಒಳ್ಳೇದಾಗ ಮಾಡಿ.
ನೋಡಿದ್ರೆ ಗಾಯ್ಸ್ ಇವ್ರ ಹೆಸರು ಸೋಮ. ನಿಮ್ಮಲ್ಲಿ ಯಾರಾದರೂ ಮೈಸೂರಲ್ಲಿ ಯಾರೋ ಜನ ಮೀನ್ಸ್ ದೇವತೆ ಬಗ್ಗೆ ತಿಳ್ಕೊಬೇಕು, ನಿಮ್ಮಿನ ಪವಾಡ ನೋಡಬೇಕು ಅಂದರೆ ದಯವಿಟ್ಟು ಬನ್ನಿ ಕಂಪ್ಲಾಪುರ. ಅಡ್ರೆಸ್ ಕಳಿಸ್ತಾರೆ, ಸೊ ಅಡ್ರೆಸ್ ಹೇಳ್ಬಿಡಿ ನೀಟಾಗಿ ಒಂದ್ಸಲಿ. ಕಂಪ್ಲಾಪುರ, ಪ್ರಿಯಾಬಣ್ಣ ತಾಲೂಕು, ಮೈಸೂರು ಜಿಲ್ಲೆ. ಹುಣಸೂರು ಬಿಟ್ಟ ಆಮೇಲೆ ಪ್ರಿಯಾಬಣ್ಣ ಮಧ್ಯದಲ್ಲಿ ಸಿಗ್ತದೆ ಕಂಪ್ಲಾಪುರ. ಇಲ್ಲಿ ಬಂದು ಕಂಪ್ಲಾಪುರದಲ್ಲಿ ಯಾರೇ ಎಲ್ಲೇ ಬಂದು ಕೇಳಿದ್ರು ಗೋಡ್ನಳ್ಳಿ ಅಮ್ಮ ಅಂತ ಕೇಳಿದ್ರೆ ಸಾಕು. ಏನೋ ಹೂವು ಗಿವೆಲ್ಲ ಕೊಡುತ್ತೆ ಏನೋ ಕೇಳಿದ್ರೆ ಅದೇ ರೆಗ್ಯುಲರ್ ನಡೆಯೋದು ವಾರ. ಗೈಸ್ ನಿಮ್ಮಲ್ಲಿ ಏನಾದರೂ ಅರ್ಕೆ ಏನೋ ಅನ್ಕೊಂಡಿದ್ರೆ ಬೇಡ್ಕೊಂಡಿದ್ರೆ ಭಾಗಕ್ಕೆ ಒಂಚೂರು ಏನೋ ಬೇಡ್ಕೊಂಡಿದ್ರೆ ಹರ್ಕೊಂಡಿದ್ರೆ ಬನ್ನಿ, ಹೂವು ಕೊಡ್ತೀನಿ ದೇವರು. ಬನ್ನಿ ಗೈಸ್ ಬನ್ನಿ. ಪಕ್ಕದಲ್ಲೇ ದೇವತೆ ದೇವಸ್ಥಾನ ಇದೆ, ಸ್ವಾಮಿಗಳು ಕರ್ಕೊಂಡೋಗಿ ನೋಡೋಣ ಅದು ಹೆಂಗಿದೆ. ಅಲಂಕಾರ ನೀವೇ ಮಾಡೋ ಸ್ವಾಮಿಗಳೇ. ಬನ್ನಿ ನೋಡೋ ದೇವಸ್ಥಾನ ಹೆಂಗಿದೆ. ಪಕ್ಕದಲ್ಲೇ ಮನೆ ಪಕ್ಕದ್ದೇ ದೇವಸ್ಥಾನ ಇದೆ. ಇದು ಮನೆ ಗಾಯ್ಸ್, ಮನೆ ಪಕ್ಕದ ದೇವಸ್ಥಾನ. ಅದೇ ದೇವಸ್ಥಾನ ಆದಿಶಕ್ತಿಯ ಗೊಡರಳ್ಳಿ ಮಾರಮ್ಮ ದೇವಸ್ಥಾನ ಕಂಪ್ಲಾಪುರ. ಗೈಸ್ ಈ ದೇವಸ್ಥಾನ ನೋಡ್ತಿದ್ರಲ್ಲ, ಇದನ್ನ ಫುಲ್ ಗ್ರಾಮದವರೆಲ್ಲ ಸೇರಿ ದುಡ್ಡು ಹಾಕಿ ದೇವಸ್ಥಾನ ಒಬ್ರು ಕಟ್ಸ್ಬಾರ್ದಲ್ಲ ಸ್ವಾಮಿಗಳ, ಒಬ್ರಲ್ಲ ಗ್ರಾಮದವ್ರು ಅದೆಲ್ಲ ಸೇರಿಬಿಟ್ಟು ಹಾಕಿದ್ರೆ ದೇವಸ್ಥಾನ. ಆ್ಯಂಡ್ ಈ ದೇವಸ್ಥಾನ ಗ್ರಾಮದಲ್ಲ ಸೇರಿ ಕಟ್ಸೋ ದೇವಸ್ಥಾನ. ಬನ್ನಿ ಒಳಗಡೆ ಅಕ್ಕಿ ತಗೊಂಬರಕ್ಕೆ ಹೋಗಿದ್ದಾರೆ. ನಮಗೋಸ್ಕರ ಹೋಗುತ್ತೆ ಅಕ್ಕಿ ಇದು ಮಾಡಿ ದರ್ಶನ ಕೊಡೋಕ್ಕೆ ಕೊಡೋ ಟೈಮು ಅಕ್ಕಿ ಬನ್ನಿ. ದೇವಸ್ಥಾನ ಎಂಟ್ರಿ ಆದ ತಕ್ಷಣ ಇದೊಂದು ಚಿಕ್ಕದು ವರಾಂಡ ಥರ ಇದೆ. ಇಲ್ಲಿ ಹೂವು ಎಲ್ಲ ಇದೆ. ಇಲ್ಲಿ ವಾಸ ಯಾರು ಮಾಡ್ತಾರೆ ಸ್ವಾಮಿಗಳೇ? ಇಲ್ಲಿ ಯಾರು ಇಲ್ಲ, ಬರೀ ದೇವಸ್ಥಾನ. ಓಕೆ ತೋರಿಸ್ಬೋದಲ್ಲ ಗೈಸ್, ಇದೇ ಗರ್ಭಗುಡಿ, ಇದೇ ದೇವಸ್ಥಾನ. ಮೀನ್ಸ್ ದೇವ್ರು ಇಲ್ಲೇ ಒಳ್ದಿರೋದು. ಮೀನ್ಸ್ ಇಡೀ ಕಂಪ್ಲಾಪುರ ಇದಕ್ಕೆ ಊರಿಗೆ ಇದೇ ಮಾತಾಯಿ ಗ್ರಾಮ ದೇವತೆ ಇದು. ಕಟ್ಟಿ ಕತ್ತಿ ಪಡಿತೆ. ಆ್ಯಂಡ್ ಗೈಸ್ ಈ ವಿಡಿಯೋ ಇಷ್ಟು ಚೆನ್ನಾಗಿ ಮೂಡ್ ಬರೋಕ್ಕೆ ಆ್ಯಂಡ್ ಇದೆಲ್ಲ ಮೀನ್ಸ್ ನಿಮಗೆ ಇನ್ಡೆಪ್ತಾಗಿ ಡೀಟೇಲ್ಸ್ ಸಿಗೋಕ್ಕೆ ಕಾರಣನೇ ನಮ್ಮಣ್ಣ ಭರತಣ್ಣ. ನಮ್ಮ ಭರತನಿಂದಲೇ ಇದಾಗಿದೆ. ಯಾಕಂದರೆ ಅವ್ರ ಫ್ರೆಂಡ್ಸೇ ಅಂತೇಳ, ಅವ್ರ ಫ್ರೆಂಡ್ ರಂಗಣ್ಣ, ನಿಮ್ಮ ಫ್ರೆಂಡು, ನನ್ನ ಫ್ರೆಂಡ್ ನನ್ನ ತಮ್ಮ ಇದ್ದಂಗೆ. ತಮ್ಮ ನನಗೆ ಎಲ್ಲ ಕೇಳಿಸ್ಕೊಂಡ್ರಲ್ಲ, ಅವೆಲ್ಲ ಹೇಳೋಕ್ಕಿಂತ ನಮ್ಮ ಗ್ರಾಮದ್ದು ಅಂತ ಹೇಳ್ಕೊಳಕ್ಕೆ ಖುಷಿ ಆಯ್ತು. ಆ್ಯಂಡ್ ಥ್ಯಾಂಕ್ಸ್, ನಮ್ಮ ಗ್ರಾಮ ದೇವತೆ. ಥ್ಯಾಂಕ್ ಯು ಮೈ ಬ್ರದರ್, ನಮ್ಮ ಅಣ್ಣ ಗೈಸ್. ಆ್ಯಂಡ್ ಹೇಳಿದ್ ನಾನು ಆವಾಗಲೇ, ಬನ್ನಿ ಯಾರೇ ಆದ್ರೂ ದೇವ್ರ ಹತ್ರ ಕೇಳ್ಕೊಬೇಕಾದ್ರೆ ವರನ ಬನ್ನಿ ಬೇಡ್ಕೊಳ್ಳಿದ್ದೀವಿ, ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್. ಬಾಯ್ ಬಾಯ್.